ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಆರಾಮ್ ಸರ್, ಚೆನ್ನಾಗಿದೆ. ಯಾವ ಸಿನಿಮಾ ನಡೀತಾ ಇದೆ? ನವರಂಗ್ ಥಿಯೇಟ್ರಲ್ಲಿ ಇದ್ದೀವಿ ನಾವು. ಓಕೆ. ಪರಿಚಯ ನೀವು ಮಾಡಿಕೊಂಡು ಯಾವ ಸಿನಿಮಾ ಹೋಗ್ತಾ ಇದೆ ಅದ್ರ ಬಗ್ಗೆ ಫಸ್ಟ್ ಮಾಡಿ. ಓಕೆ ಮೇಡಮ್, ನಮ್ಮ ಹೆಸರು ಸುರೇಶ್ ಅಂತ. ನಾವೊಂದು 7-8 ಇಯರ್ಸಿಂದ ಡ್ಯೂಟಿ ಮಾಡ್ತಾಯಿದ್ದೀವಿ ಇಲ್ಲಿ. ಫಿಲಮ್ ಬಗ್ಗೆ ಹೇಳ್ಬೇಕು ಅಂತಂದರೆ 45 ಮಾರ್ಕ್ ಎರಡೂ ಚೆನ್ನಾಗಿದೆ. ಮೂವಿ ಎರಡೂ ಚೆನ್ನಾಗಿದೆ, ಎರಡೂ ಚೆನ್ನಾಗಿ ಓಡ್ತಾಯಿದೆ. ನಮ್ಮಲ್ಲಿ ಈಗ ಸೆಕೆಂಡ್ ವೀಕ್ ರನ್ನಿಂಗು ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ನಾನೇನು ಕೇಳೋದು ಅಂತಂದರೆ, ಒಂದು ಮೂವಿಗೆ ಅಟ್ಲೀಸ್ಟ್ 1 ವೀಕ್, 15 ಡೇಸ್ ಇಲ್ಲ 2 ವೀಕ್ಸ್ ಟೈಮ್ ಬೇಕು. ಅವಾಗ ಏನಾಗುತ್ತೆ ಅಂತಂದರೆ, ಈ ವಾರ ರಿಲೀಸ್ ಆದರೆ ಪಿಕ್ಚರ್ ಒಂದು 15 ದಿವಸ ಪಿಕ್ಚರ್ ಹೊಡ್ರೆ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ. ಒಂದೇ ಡೇಟಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪಿಕ್ಚರ್ ಬಿಟ್ಬಿಟ್ರೆ, ದೊಡ್ಡ ದೊಡ್ಡ ಬ್ಯಾನರ್ ಪಿಕ್ಚರ್ ಬಿಟ್ಟರೆ ಅವಾಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಕಲೆಕ್ಷನ್ 2 ಇಟ್ಬಿಡುತ್ತೆ. ಒಂದು ಎರಡನೇದು. ಮೂರನೇದು ಏನಪ್ಪ ಅಂದರೆ ಸ್ಟಾರ್ ವಾರ್ ಜಾಸ್ತಿ ಆಗ್ಬಿಡುತ್ತೆ. ಪಿಕ್ಚರ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಜನ ಎಲ್ಲ ಲೈಕ್ ಮಾಡಿದ್ದಾರೆ, ಚೆನ್ನಾಗಿ ಮೂವಿ ಓಡ್ತಾಯಿದೆ ನಮ್ಮ ಥಿಯೇಟ್ರಲ್ಲಿ, ಒಳ್ಳೆ ಕಲೆಕ್ಷನ್ ಬರ್ತಾಯಿದೆ. ಬಟ್ ಏನಪ್ಪ ಅಂದರೆ ಈ ಕಮೆಂಟ್ಗಳು ಹಾಕೋದು, ಆ ಇರೋದು ಹಂಗಿದೆ, ಈ ಇರೋದು ಹಂಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇಲ್ಲಿ ಇದು ಚೆನ್ನಾಗಿಲ್ಲ, ಈ ಥರ ಇದು ತಪ್ಪುತ್ತೆ ಸ್ವಲ್ಪ. ಅಟ್ಲೀಸ್ಟ್ ಜನಕ್ಕೆ ಏನಪ್ಪ ಒಂದು ಅವಕಾಶ ಏನಪ್ಪ ಅಂದರೆ ಅಟ್ಲೀಸ್ಟ್ ಒಂದು ವಾರ ಇಲ್ಲ 2 ವಾರ ಗ್ಯಾಪಲ್ಲಿ ಮೂವಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ. ಪಿಕ್ಚರ್ ಚೆನ್ನಾಗಿದೆ ಮೇಡಮ್, 45 ಚೆನ್ನಾಗಿದೆ, ಮಾರ್ಕು ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾಯಿದೆ, ಕಲೆಕ್ಷನ್ ಚೆನ್ನಾಗಿ ಬರ್ತಾಯಿದೆ. ಹಾಂ, ಬರ್ತಾಯಿದ್ದಾರೆ, ಫುಲ್ ಫ್ಯಾಮಿಲಿ ಮಕ್ಕಳೆಲ್ಲ ಬರ್ತಾರೆ ಚೆನ್ನಾಗಿದೆ. ನವರಂಗ್ ಥಿಯೇಟ್ರಲ್ಲಿ ಫಸ್ಟ್ ಸಿನಿಮಾ ಅಂದಾಗ 45 ಸಿನಿಮಾ ಅಂದಾಗ ಓಕೆ ಎಷ್ಟು ಶೋ ಇತ್ತು? ಇವತ್ತಿಗೆ ಎಷ್ಟು ಶೋ ಉಳಿಸ್ಕೊಂಡಿದ್ದೀರಾ? ಮೇಡಮ್, ಇಲ್ಲ ಫಸ್ಟ್ ವೀಕ್ ರಿಲೀಸ್ ಆದಮೇಲೆ 2 ಶೋ ಇತ್ತು ನಮ್ಮಲ್ಲಿ. 2 ಶೋನ ರನ್ನಿಂಗ್ ಇದೆ, ಕಲೆಕ್ಷನ್ ಚೆನ್ನಾಗಿದೆ. ಫಸ್ಟ್ ವೀಕೆಲ್ಲ ಹೌಸ್ಫುಲ್ಲಾಗಿ ಕೊಡ್ತು, ಇವಾಗಲೂ ಪರವಾಗಿಲ್ಲ ಚೆನ್ನಾಗಿದೆ ಕಲೆಕ್ಷನ್, ಮೋಸ ಚೆನ್ನಾಗಿದೆ. ಫಸ್ಟ್ ವೀಕ್ ಕಲೆಕ್ಷನ್ಗಿಂತ ಈ ವೀಕ್ ಕಲೆಕ್ಷನ್ ಸ್ವಲ್ಪ ಡಲ್ ಇದೆ ಮೇಡಮ್. ಫಸ್ಟ್ ವೀಕೆಲ್ಲ ಹೌಸ್ಫುಲ್ಲಾಗಿ ಓಡ್ತು, ಸೆಕೆಂಡ್ ಸ್ವಲ್ಪ ಡಲ್ ಆಗಿದೆ. ಅದು ಹಂಗೇನೆ, ಮಾರ್ಕ್ ಅಷ್ಟೇ, ಅದು ಅಷ್ಟೇ. ಫಸ್ಟ್ ವೀಕ್ ಎಲ್ಲ ಕಡೆ ಜನ ನೋಡ್ತಾರೆ. ಆಲ್ ಓವರ್ ಇಡೀ ನಮ್ಮ ಕರ್ನಾಟಕ ವರ್ಲ್ಡಲ್ಲಿ ರಿಲೀಸ್ ಆಗಿದೆಯಲ್ಲ, ಹಂಗಾಗಿ ಜನ ಮಾಲ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಸ್ಟೇಟ್ಗಳು ಎಲ್ಲ ಕಡೆ ಓಡ್ತಾ ಇರುತ್ತಲ್ಲ, ಕಲೆಕ್ಷನ್ ಸ್ವಲ್ಪ ಸೆಕೆಂಡ್ ವೀಕ್ ಸ್ವಲ್ಪ ಡಲ್ ಆಗಿದೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಕಲೆಕ್ಷನ್ ಅಂತ ಇದೆ. 45 ಓಡ್ತಾ ಇದೆ, ಯಾವ ಶೋನಲ್ಲಿ ಮಾರ್ಕ್ ಇದೆ? ಮೇಡಮ್, ಬೆಳಗ್ಗೆ ಮಾರ್ನಿಂಗ್ 10 ಗಂಟೆ, 1 ಗಂಟೆ, ರಾತ್ರಿ 10 ಗಂಟೆಗೆ ಮಾರ್ಕ್ ಕೊಡ್ತಾಯಿದೆ 3 ಶೋ. 45 4 ಗಂಟೆ 7 ಗಂಟೆ 2 ಶೋ ಓಡ್ತಾಯಿದೆ. ಮಾರ್ಕ್ ರೆಸ್ಪಾನ್ಸ್ ಹೆಂಗಿದೆ ಸರ್? ಚೆನ್ನಾಗಿ ಮೇಡಮ್, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನೋ ಕಲೆಕ್ಷನ್ ಚೆನ್ನಾಗಿದೆ. ಓಕೆ, ಪಿಕ್ಚರ್ ಚೆನ್ನಾಗಿದೆ. ಆಮೇಲೆ ನಾವು ಲಾಸ್ಟ್ ಟೈಮ್ ಕಾಂತಾರ ಮೂವಿ ರಿಲೀಸ್ ಬಂತಲ್ಲ, ಆ ಟೈಮಲ್ಲೇ ನಮ್ಮ ಯಜಮಾನರು ಬಾಲ್ಕನಿ ಸೀಟೆಲ್ಲ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ಥಿಯೇಟ್ರ್ ಕನೆಕ್ಷನ್ ಚೆನ್ನಾಗಿದೆ, AC ಇದೆ, ಸೌಂಡ್ ಎಫೆಕ್ಟ್ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲ ಕನ್ನಡ ಪಿಕ್ಚರ್ ಕನ್ನಡ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಪಿಕ್ಚರ್ ಹಿಟ್ ಮಾಡಿಕೊಡಿ. ಸ್ಟಾರ್ ವಾರ್ ಅಂತೂ ಬೇಡ, ಆ ಹೀರೋ ಈ ಹೀರೋ ಇದು ಬೇಡ. ಯಾಕೆಂದರೆ ಕನ್ನಡ ಮೂವಿ, ಕನ್ನಡ ಹೀರೋಗಳ ಮೇಲೆ ಕನ್ನಡ ಅಭಿಮಾನಿಗಳು, ಕನ್ನಡ ಜನ ಕನ್ನಡ ಮೂವಿನ ಬೆಳೆಸ್ಬೇಕು, ಕನ್ನಡ ಫಿಲ್ಮ್ ಲ್ಯಾಂಡ್ ಬೆಳೆಸ್ಬೇಕು. ಎಲ್ಲರದು ಮೂವಿ ನೋಡಲಿ ಅಂತ ನಾನು ಕೇಳ್ಕೊಂಡು. ಸ್ಟಾರ್ ಅವ್ರು ನೋಡಬಾರ್ದು, ಇವ್ರು ನೋಡಬಾರ್ದು, ಅವ್ರದ್ದು ಹಂಗೆ ಯಾರು ಸ್ಟಾರ್ ರೋಲ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ಜನಗಳಿಗೆ ಕೈ ಮುತ್ತು ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲ ಹೀರೋಗಳದ್ದು ಎಲ್ಲ ಮೂವಿಗಳು ನೋಡಿ, ಎಲ್ಲ ಕನ್ನಡ ಪಿಕ್ಚರ್ ಹಿಟ್ ಮಾಡ್ಕೊಡಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಸರ್, ಈ ಥಿಯೇಟ್ರಲ್ಲಿ ಡೆವಿಲ್ ಎಷ್ಟು ದಿನ ಇತ್ತು ಸರ್? ಇಲ್ಲೂ ರಿಲೀಸ್ ಆಗಿತ್ತಲ್ವಾ? ಹಾಂ ಮೇಡಮ್, ಹೌದು, ಡೆವಿಲ್ ಅದು ಫಸ್ಟ್ ಸೂಪರ್ ಆಯಿತು, ಅದು ಚೆನ್ನಾಗಿತ್ತು, ಅದು ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಒಳ್ಳೆ ಪಟಾಕಿ ಸಿಡಿಸಿದ್ರು. ಈ ಮೂವಿಗೂ ಅಷ್ಟೇ, ಎಲ್ಲ ಮೂವಿಗೂ ಪಟಾಕಿ ಕಟೌಟ್ರಿಗೆಲ್ಲ ಹಾರಗಳು ಹಾಕಿ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಚೆನ್ನಾಗಿದೆ ಮೇಡಮ್, ಅದು ರೆಸ್ಪಾನ್ಸ್ ಚೆನ್ನಾಗಿತ್ತು. ನಮ್ಮಲ್ಲಿ ಸೆಕೆಂಡ್ ವೀಕ್ ಕೊಡ್ತು. ಅದು ಚೆನ್ನಾಗಿ ಹೊಡ್ತು, 2 ವಾರ ಕೊಟ್ಟು. ತುಂಬ ಜಾಸ್ತಿ ಜನ ಥಿಯೇಟ್ರಿಗೆ ನುಗ್ಗಿ ಬಂದು ನೋಡಿದಂಥ ಸಿನಿಮಾಗಳು, ನೀವು ನೋಡಿದಂಥ ಸಿನಿಮಾಗಳ ಪೈಕಿ ಮೇಡಮ್, ಈ ವರ್ಷ ಅಂದರೆ ಈಗ 2006 ಇಲ್ಲ 25 ಕಾಂತಾರ ಚೆನ್ನಾಗಿ ಹೊಡ್ತಲ್ಲ ಮೇಡಮ್. ಕಾಂತಾರ ಬಂತು, ಕಾಂತಾರ ಹಿಟ್ಟಾಯಿತು, ಚೆನ್ನಾಗಿದೆ. ಅದಾದಮೇಲೆ ಈ 2 ಸಿನಿಮಾನ ಹಾಂ, ನೆಕ್ಸ್ಟ್ ಕಾಂತಾರ ಆಗುತ್ತೆ, ನೆಕ್ಸ್ಟ್ ಡೆವಿಲ್ ಬಂತು. ಡೆವಿಲ್ ಆದಮೇಲೆ 45 ಮಾರ್ಕ್ಸ್ ಬಂದಿದೆ. ಇನ್ನು ಮುಂದಕ್ಕೆ ದೊಡ್ಡ ಪಿಕ್ಚರ್ ಇದೆ, ಬರ್ತವೆ. ಕನ್ನಡ ಪಿಕ್ಚರ್ ಕನ್ನಡ ಥಿಯೇಟ್ರಲ್ಲೇ ಬಂದು ಥಿಯೇಟ್ರ್ಗಳಲ್ಲಿ ನೋಡಿದ್ರೆ ಎಲ್ಲ ಪಿಕ್ಚರ್ ಅಭಿಮಾನಿಗಳು, ಎಲ್ಲ ಹೀರೋ ಅಭಿಮಾನಿಗಳೆಲ್ಲ ಥಿಯೇಟ್ರೊಳಗೆ ಬಂದು ನೋಡಿದ್ರೆ ಕನ್ನಡ ಫಿಲ್ಮ್ ಲ್ಯಾಂಡ್ ಉದ್ಧಾರ ಆಗುತ್ತೆ, ಥಿಯೇಟ್ರ್ಗಳು ಉದ್ಧಾರ ಆಗ್ತವೆ. ಎಲ್ಲರಿಗೂ ಒಂದು ಲೈಫ್ ಸಿಗುತ್ತೆ. ಒಂದು ಪಿಕ್ಚರ್ ಇಟ್ಕೊಟ್ರೆ ಮೇಡಮ್, ಜನಗಳು ಗೆಲ್ಸ್ಬಿಟ್ರೆ 10 ಪಿಕ್ಚರ್ ಮಾಡೋ ಕೆಪಾಸಿಟಿ ಪ್ರೊಡ್ಯೂಸರಿಗೆ ಬರುತ್ತೆ. ಸರ್, ಕಾಂತಾರ, ಡೆವಿಲ್ ಮತ್ತು 45 ಮತ್ತು ಮಾರ್ಕ್ 4 ಸಿನಿಮಾಗಳು ಹೈಯೆಸ್ಟ್ ಕಲೆಕ್ಷನ್ ಅಂದರೆ ನಿಮ್ಮಲ್ಲಿ ಎಷ್ಟು ಅಂತ ಹೇಳ್ಬೋದು ಸರ್? ಹೈಯೆಸ್ಟ್ ಅಂದರೆ ಆ್ಯಕ್ಚುಲಿ ಕಾಂತಾರ ಮೇಡಮ್, ಇರೋದು ಹೇಳ್ಬೇಕು, ಅದು ಮುಚ್ಚುಮರೆ ಏನಿಲ್ಲ. ಯಾಕಂದರೆ ಕಾಂತಾರ ಅದು ಹೈಯೆಸ್ಟ್ ಕಲೆಕ್ಷನ್ನು. ಆಮೇಲೆ ಇದು ಅಷ್ಟು ಐಡಿಯಾ ಇಲ್ಲ. ಡೆವಿಲು, ಮಾರ್ಕು, 45 ಅಷ್ಟು ಐಡಿಯಾ ಇಲ್ಲ. ಒಟ್ಟು ಅದು ಅವರೇಜು, ಅಂದರೆ ಯಾವುದೋ ಕಲೆಕ್ಷನ್ ಅಂತ ಬಿದ್ದಿಲ್ಲ. ಲಾಸ್ ಅನ್ನೋದೇನಿಲ್ಲ ಮೇಡಮ್, ಕಲೆಕ್ಷನ್ ಚೆನ್ನಾಗಿದೆ, ಲಾಸ್ ಅಂತ ಏನಾಗಿಲ್ಲ. ಒಟ್ಟಿನಾಗೆ ಹೈಯೆಸ್ಟ್ ಕಲೆಕ್ಷನ್ ಅಂದರೆ ಕಾಂತಾರ ಬರುತ್ತೆ. ಸರ್, ಈಗ ನೀವು ಈ ಥಿಯೇಟ್ರಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನೀವು ಯಾರು ಫ್ಯಾನು? ಈಗ ದೊಡ್ಡ ಸ್ಟಾರ್ ಮೇಡಮ್, ಹಂಗಂತಲ್ಲ. ಯಾಕೆಂದರೆ ನಾವು ಈ ಥಿಯೇಟ್ರಲ್ಲಿ ನಾವು ಥಿಯೇಟ್ರಲ್ಲಿ ಕೆಲಸ ಮಾಡ್ತಾರಿಂದ ನಾವು ಹೌಸ್ ಫ್ಯಾನ್ ಅಂತ ಹೇಳೋದಕ್ಕಿಂತ ಮುಂಚೆ ಎಲ್ಲ ಹೀರೋಗಳ ಪಿಕ್ಚರಲ್ಲೂ ನಾವು ಅನ್ನ ತಿಂತಾಯಿದ್ವಿ. ಎಲ್ಲ ಹೀರೋಗಳ ಪಿಕ್ಚರಲ್ಲೂ ನಾವು ಥಿಯೇಟ್ರಲ್ಲಿ ಹಾಕ್ತೀವಿ, ಕಲೆಕ್ಷನ್ ಬರುತ್ತೆ, ಓಡುತ್ತೆ. ಹಂಗಾಗಿ ಈಗ ಥಿಯೇಟ್ರ್ ಓನರು ಎಲ್ಲ ಪಿಕ್ಚರ್ ಹಾಕ್ಕೊಂಡ್ರು ಈಗ ಥಿಯೇಟ್ರ್ ರನ್ನಿಂಗ್ ಆಗಲೇಬೇಕು. ಹಂಗಾಗಿ ಎಲ್ಲ ಪಿಕ್ಚರ್ ಹೀರೋಗಳ್ದು ದುಡ್ಡು ಯಜಮಾರಿಗೆ ಹೋಗುತ್ತೆ, ಯಜಮಾನಿಗೆ ಸಂಬಳ ಕೊಡ್ತಾರೆ. ನಮ್ಮ ಹತ್ರ ಆ ಹೀರೋ ಆ ಥರ ಅಂತೇನಿಲ್ಲ, ನಮಗೆ ಎಲ್ಲ ಹೀರೋಗಳು ಫ್ಯಾನ್ಸೇ.
ನಮಗೆಲ್ಲ ಹೀರೋಗಳು ಇಷ್ಟ. ಯಾಕೆ ನಾವು ಅನ್ನ ತಿಂತಾ ಇರೋದ್ರಿಂದ ನಾವು ಅವರು ಇವರು ಅಂತ ನಾವು ಭೇದ ಭಾವ ಮಡಗೋದಿಲ್ಲ. ಇವ್ರುಗಳಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಇವ್ರುಗಳಿಂದ ಥಿಯೇಟ್ರ್ ಎಲ್ಲ ಹೀರೋಗಳಿಂದ ಥಿಯೇಟ್ರ್ ರನ್ನಿಂಗ್ ಆಗುತ್ತೆ. ನಮ್ಮೋನವ್ರಿಗೆ ನಮಗೆ ಸಂಬಳ ಕೊಡ್ತಾರೆ, ನಮ್ಗೆ ಅನ್ನ ಹಾಕೊಂಡು ಸಾಕ್ತಾಯಿದ್ದಾರೆ ನಮ್ಮ ಯಜಮಾನ್ರು. ನಾವೆಲ್ಲರಿಗೂ ಓಕೆ ಮೇಡಮ್, ಅವ್ರು ಇವ್ರದ್ದು ಅಂತ ಏನಿಲ್ಲ, ನಮ್ಗೆ ಎಲ್ಲ ಹೀರೋಗಳು ಇಷ್ಟ. ನಾವೆಲ್ಲ ಹೀರೋಗಳದ್ದು ಪಿಕ್ಚರ್ನ ಥಿಯೇಟ್ರಲ್ಲಿ ಹಾಕೊಂಡು ರನ್ನಿಂಗ್ ಮಾಡ್ತಾಯಿದ್ದೀವಿ. ಆಮೇಲೆ ಥಿಯೇಟ್ರ್ ಚೆನ್ನಾಗಿದೆ, ದಯವಿಟ್ಟು ಎಲ್ಲ ಪಬ್ಲಿಕ್ ಎಲ್ಲ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ. ಯಾವ ಫೆರೇಸ್ಗಳು ಮೊಬೈಲ್ ಅಂತ ಅವಂತ ಇವಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ತುಂಬ, ಯಾಕಂದರೆ ಕೋಟಿ ಬಂಡವಾಳ ಹಾಕ್ಬಿಟ್ಟು ಪಿಕ್ಚರ್ ಮೂವಿ ಮಾಡ್ತಾರೆ. ಇವತ್ತು ರಿಲೀಸ್ ಆದರೆ ಇವತ್ತು ಸಂಜೆ ಇಲ್ಲ ನಾಳೆಗಿನ ಮಾರ್ನಿಂಗ್ ಆಲ್ರೆಡಿ ಮೊಬೈಲ್ ಬಿಟ್ಬಿಟ್ಟಿರ್ತಾರೆ. ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಅದೆಲ್ಲ ಫ್ರಾಡ್ ಕೇಸ್, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ ಆ ಥರ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಥಿಯೇಟ್ರಲ್ಲಿ ರಿಲೀಸಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ರಿಲೀಸಲ್ಲೇ ವಿಡಿಯೋ ಮಾಡ್ಕೊಂಡು ಕುಂತಿರ್ತಾರೆ ಪಬ್ಲಿಕ್ಕು. ಅವ್ರಿವ್ರು ಅಂತ ಹೇಳೋದು ಬೇಡ, ಪಬ್ಲಿಕ್ಕು ಮೂವಿ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಶೋನಲ್ಲೇ ವಿಡಿಯೋ ಮಾಡ್ತಾ ಇರ್ತಾರೆ. ದಯವಿಟ್ಟು ಅದು ಅಪರಾಧ, ಅದು ಕ್ರೈಮ್ ಆಗುತ್ತೆ. ಅದೇ ನಾವು ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ, ಅವ್ರನ್ನೆಲ್ಲ ಇದು ಮಾಡ್ತಾರೆ, ತೊಂದರೆ ಆಗುತ್ತೆ. ದಯವಿಟ್ಟು ನಾವು ಪಬ್ಲಿಕ್ ಕೇಳೋದಷ್ಟೇ, ನೋಡಿ ಖುಷಿ ಮಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಬಟ್ ಯಾರು ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ ಮೂವಿಗಳು. ಯಾಕೆಂದರೆ ಪಾಪ ಕೋಟ್ಯಾಂತರ ರೂಪಾಯಿ ಅವ್ರ ಪ್ರೊಡ್ಯೂಸರು ಸಾಲ ಮಾಡಿ ಫೈನಾನ್ಸ್ ಬಡ್ಡಿಗೆ ತಂದು ಅಲ್ಲಿ ಸಾಲ ಮಾಡ್ಕೊಂಡು ಪಾಪ ಅವ್ರ ಮನೆ ಮಾಟ ಮಾರ್ಕೊಂಡು ಏನೇನೋ ಪಾಪ ಅವ್ರಿಗೊಂದು ಇರುತ್ತೆ. ಪ್ರೊಡ್ಯೂಸರ್ ಒಂದು ಮೂವಿ ಮಾಡಿದ್ಮೇಲೆ ಇನ್ನೊಂದು ಮೂವಿ ಮಾಡಲೇಬೇಕು ಅಂತ ಇರುತ್ತೆ. ಅವ್ರದ್ದು ಪರ್ಸ್ನಲ್ ವಿಚಾರ ಹೆಂಗಿರುತ್ತೋ ಗೊತ್ತಿಲ್ಲ, ಅವ್ರ ಮನೆ ಕಡೆ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೋ ಗೊತ್ತಿಲ್ಲ. ಕೆಲವು ಇರ್ತತೆ, ಕೆಲವು ಇರೋದಿಲ್ಲ. ಕೆಲವು ಫೈನಾನ್ಸ್ ತತ್ತಾರೆ, ಬಡ್ಡಿ ತತ್ತಾರೆ, ಮೀಟ್ರ್ ಬಡ್ಡಿ ಏನೋ ಮಾಡ್ಕೊಂಡು ತಂದುಬಿಟ್ಟಿರ್ತಾರೆ, ಪಿಕ್ಚರ್ಗೆ ಹಾಕ್ಬಿಟ್ಟಿರ್ತಾರೆ. ಪಾಪ ಅವ್ರು ದುಡ್ಡು ಎತ್ತದು ಬೇಡವಾ? ನಾನು ಅದನ್ನೇ ಹೇಳಿದೆ, ಒಂದು ಪಿಕ್ಚರ್ ಇಟ್ಕೊಟ್ರೆ ನಮ್ಮ ಜನ 10 ಪಿಕ್ಚರ್ ಮಾಡೋ ಕೆಪಾಸಿಟಿ ಶಕ್ತಿ ಅವ್ರಿಗೆ ಬರುತ್ತೆ ಪ್ರೊಡ್ಯೂಸರ್ಗೆ. ಈಗ ಅವ್ರು ರಿಲೀಸ್ ದಿವಸನೇ ಮೊಬೈಲ್ಗಳೆಲ್ಲ ಮಾಡಿಬಿಟ್ಟು ಅಲ್ಲಿ ಬಿಟ್ಬಿಟ್ರೆ ಮೇಡಮ್, ಅವ್ರು ಎಲ್ಲಿ ಹೋಗ್ತಾರೆ ಹೇಳಿ ನೋಡೋಣ. ಪಾಪ ಅವರು ಎಷ್ಟೋ ಜನಕ್ಕೆ ಅವರು ಅನ್ನ ಹಾಕಿರ್ತಾರೆ, ಎಷ್ಟೋ ಅನ್ನ ಹಾಕಿ ಇದು ಮಾಡ್ತಾರೆ. ಥಿಯೇಟ್ರುಗಳೆಲ್ಲ ಪಿಕ್ಚರ್ ಇಟ್ಟಿರ್ತಾರೆ, ನಾವೆಲ್ಲ ಅನ್ನ ತಿನ್ನೋಕ್ಕಾಗೋದು. ಈ ಥರ ಮಾಡಿದ್ರೆ ಕಲೆಕ್ಷನ್ ಡಲ್ ಆಗ್ಬಿಡುತ್ತೆ. ದಯವಿಟ್ಟು ಪಬ್ಲಿಕ್ ಎಲ್ಲರಿಗೂ ಹೇಳೋದಷ್ಟೇ, ಯಾರು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಈಗ ನಾವು ಹೇಳ್ತಾ ಇರ್ತೀವಿ, ಒಳಗಡೆ ಹೋಗ್ತೀವಿ ವೀಡಿಯೋ ಮಾಡಬೇಡಿ, ಸ್ಟಾಪ್ ಮಾಡಿ, ಇಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಪೊಲೀಸ್ ಇಮಿಡಿಯೇಟ್ಲಿ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಮೊಬೈಲ್ ಕಿತ್ಕೊಂತಾರೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ, ಎನ್ಕ್ವೈರಿ ಅಂತಾರೆ, ಕೇಸ್ ಹಾಕ್ತಾರೆ. ಅವೆಲ್ಲ ಅಪರಾಧ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ಮೂವಿ ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಎಲ್ಲರೂ ಥಿಯೇಟ್ರಲ್ಲೇ ಬನ್ನಿ, ಪಿಕ್ಚರ್ ನೋಡಿ, ಪಿಕ್ಚರ್ ಒಳಗೆ ಗೆಲ್ಸಿ, ಎಲ್ಲ ಹೀರೋಗಳು ಎಲ್ಲರೂ ಗೆಲ್ಸಿ, ಎಲ್ಲ ಪಿಕ್ಚರ್ ಎಲ್ಲ ಮೂವಿ ನೋಡಿ ನಾನು ಕೇಳ್ಕೊತೀನಿ. ಒನ್ ಟೈಮ್ ಯಾವುದೋ ಪಿಕ್ಚರ್ ಬಿದ್ದಿರೋ ನಾವು ಕಂಪ್ಲೇಂಟ್ ಮಾಡಿದ್ದು. ಅದು ಅವರು ಫಿಲಿಂ ಚೇಂಬರ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಕುಂಡಿಸ್ಕೊಂಡು ಅವ್ನು ಆ್ಯಕ್ಚುಲಿ ಮೋಸ್ಟ್ಲಿ ಅಲ್ಲಿ ಕ್ಷಮೆ ಕೇಳ್ಕೊಂಡು ಅನಿಸುತ್ತೆ, ಏನಾದ್ರು ಇದಾಯಿತು. ಅದು ಸುಮಾರು ದಿವಸ ಹಿಂದೆ ಆಗಿತ್ತು, ಹಳೇದಿದು. ಬಟ್ ಈಗಲೂ ಮಾಡ್ತಾರೆ ಸರ್. ಈಗ ಒಬ್ಬರಿಗೆ ಹೇಳ್ಬೋದು, ಇಬ್ಬರಿಗೆ ಹೇಳ್ಬೋದು. ಹೌಸ್ಫುಲ್ ಅವ್ರು 700-800 ಸೀಟ್ ಕೆಪಾಸಿಟಿ ನಮ್ಮದು ಥಿಯೇಟ್ರ್. ಎಲ್ಲರಿಗೂ ಹೇಳೋಕ್ಕಾಗುತ್ತಾ? ಆಗೋದಿಲ್ಲ. ದಯವಿಟ್ಟು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುದ್ದು ಕೇಳ್ಕೊತೀವಿ ಇಡೀ ಪಬ್ಲಿಕ್ಗೆ, ನಮ್ಮ ಕನ್ನಡ ಜನತೆಗೆ, ಎಲ್ಲ ಮೂವಿಗೆ ಬಂದು ಥಿಯೇಟ್ರ್ ನೋಡಿ. ಬಟ್ ಯಾರು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಮಾಡಿ ಮತ್ತು ಅದು ಇನ್ನೊಬ್ರಿಗೆ ಶೇರ್ ಮಾಡೋದು, ಮತ್ತು ಇನ್ನೊಂದು ಹೋಗೋದು, ಎಲ್ಲ ಹರಡೋದು ಎಲ್ಲ ಕಡೆ. ಅವಾಗ ಏನು ಮಾಡ್ತಾರೆ ಗೊತ್ತಾ? ಅಯ್ಯ ಬಿಡು, ಮೊಬೈಲ ಬರ್ತೈತೆ, ಏನು ಥಿಯೇಟ್ರಿಗೆ ಅಂತ ಅಲ್ಲೇ ನೋಡ್ಕೊಂಬಿಡ್ತಾರೆ. ಥಿಯೇಟ್ರ್ ಕಲೆಕ್ಷನ್ ಬಿದ್ದೋಗುತ್ತೆ. ಥಿಯೇಟ್ರ್ ಕಲೆಕ್ಷನ್ ಬಿದ್ದರೆ ಪಿಕ್ಚರ್ ಫ್ಲಾಪ್ ಆಗುತ್ತೆ. ಪಿಕ್ಚರ್ ಫ್ಲಾಪ್ ಪ್ರೊಡ್ಯೂಸರ್ ಲಾಸ್ ಆಗ್ತಾರೆ, ಥಿಯೇಟ್ರ್ ಓನರ್ಗಳು ಲಾಸ್ ಆಗ್ತಾರೆ. ದಯವಿಟ್ಟು ಯಾರು ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ಮೊಬೈಲ್ಗಳು ಆ್ಯಕ್ಚುಲಿ ಸ್ವಿಚ್ ಆಫ್ ಮಾಡ್ಕೊಂಡು ಮಡಿಕೊಂಬಿಡಿ ಪಿಕ್ಚರ್ ನೋಡೋ ಗಂಟ. ಸ್ವಿಚ್ ಆಫ್ ಮಾಡ್ಕೊಂಡು ಮಡಿಕೊಂಬಿಟ್ರೆ ಒಂದು 2 ವಾರ 3 ವಾರ ನೆಮ್ಮದಿ ಹಾಕೊಂಡು ಪಿಕ್ಚರ್ ನೋಡ್ಬೋದು. ಆಮೇಲೆ ನೀವು ಆನ್ ಮಾಡ್ಕೊಳ್ಳಿ. ಯಾವ ದಯವಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಖಂಡಿತ ಅದಕ್ಕೂ ಕಲೆಕ್ಷನ್ ಇದೆ ಸರ್. ಅದು ಪೈರಸಿ ಬಿಟ್ಬಿಡೋದು ಏನಾಗುತ್ತೆ ಅಂದರೆ ಕಲೆಕ್ಷನ್ ಬರೋದಿಲ್ಲ. ಈಗ ಹೆಂಗೆ ಬಂದು ಹೋಗ್ತೇನೆ ಒಬ್ಬ ಮೆಂಬರ್, ಒಬ್ಬ ಪಬ್ಲಿಕ್, ಒಬ್ಬ ಮನುಷ್ಯ ಥಿಯೇಟ್ರಿಗೆ ಬಂದು ಹೋಗ್ತಿದ್ರೆ 500 ರೂಪಾಯಿ ಖರ್ಚಬೇಕಾಗುತ್ತೆ. ಒಂದು ಟಿಕೆಟ್ ಕಾಸು ಇಲ್ಲ ಏನೋ ಒಂದು ತಿಂಡಿನೋ ಕೊಡ್ತಾರೋ 500 ರೂಪಾಯಿ ಬೇಕು. ಅವರೇ ಮಾಡ್ತಾರೆ, ಬಿಡೋ ಇಲ್ಲೇ ಬರ್ತದೆ ಮೊಬೈಲೇ, ಸುಮ್ಮನೆ 500 ಉಳಿತೈತೆ, ಏನು ಹೋಗ್ಬೇಕು ಅಂತ ಅಲ್ಲೇ ಮನೇಲಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇದು ಬಿಡೋದ್ರಿಂದ ಕಲೆಕ್ಷನ್ ಥಿಯೇಟ್ರಿಗೂ ಲಾಸು, ಪ್ರೊಡ್ಯೂಸರ್ಗೂ ಲಾಸು ಸರ್. ಅದೇ ಸರ್ ನಮ್ಮ ಲೆವೆಲ್ಲು ಕನ್ನಡ ಅಂದರೆ. ನೋಡಿ ಈಗ ಒಂದು ಟೈಮಲ್ಲಿ ನಮ್ಮ ಕನ್ನಡ ಪಿಕ್ಚರು ಬೇರೆ ಸ್ಟೇಟಲ್ಲಿ ಓಡ್ತಿರ್ಲಿಲ್ಲ. ನಮ್ಮ ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ, ಮಹಾರಾಷ್ಟ್ರ ಆಗಲಿ, ಇಲ್ಲ ಅಲ್ಲಿ ಬೇರೆ ಕಡೆ ಕನ್ನಡ ಪಿಕ್ಚರ್ ಹಾಕೋದೇ ಇಲ್ಲ. ನಮ್ಮ ಕನ್ನಡ ಹಾಕ್ತಿರ್ಲಿಲ್ಲ. ಇವಾಗೆಲ್ಲ ಏನಪ್ಪ ಅಂದರೆ ಆಲ್ ಓವರ್ ವರ್ಲ್ಡಲ್ಲಿ ರಿಲೀಸ್ ಆಯ್ತು ನಮ್ಮ ಕನ್ನಡ ಪಿಕ್ಚರ್, ರೆಕಾರ್ಡ್ ಅದು ಅಲ್ಲವ್ರ. ಈಗ ಹೇಳ್ಬೇಕು ಅಂತಾರೆ ನಮ್ಮ ಕನ್ನಡ ಎಲ್ಲ ಕಡೆ ಓಡೋದ್ರಿಂದ ಇವಕ್ಕೆ ನೀವು ಹೇಳ್ದಂಗೆ ಕನ್ನಡ ಪಿಕ್ಚರ್ಸ್ ನಮ್ಮ ಥಿಯೇಟ್ರ್ಗಳು ಸಿಗ್ತಾಯಿದ್ದಾವೆ. ಬೇರೆ ಮೂವಿಗೆ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರ್ಗಳು ಸಿಗ್ತಾಯಿಲ್ಲ. ಆ ಲೆವೆಲಿಗೆ ಬೆಳೆದಿದೆ, ಇನ್ನೂ ಬೆಳೆಯುತ್ತೆ. ದಯವಿಟ್ಟು ಜನಗಳು ಬೆಳೆಸ್ಬೇಕು, ಬೆಳೆಸಿ ನಮ್ಮ ಕನ್ನಡ ಉದ್ಧಾರ ಮಾಡಬೇಕು. ಹೌದು ಸರ್, ಈ ಜನದ ಮೇಲೆ ಡಿಪೆಂಡ್ ಸರ್. ಹೊಸ ನಟರು ಹಳೆ ನಟರು ಅಂತ ಏನಿಲ್ಲ. ಪಿಕ್ಚರ್ ಸ್ಟೋರಿ ಚೆನ್ನಾಗಿದೆ, ಜನ ನೋಡೇ ನೋಡ್ತಾರೆ. ಆಮೇಲೆ ಇನ್ನೊಂದು ಏನಂತ, ಸ್ಟಾರ್ ವಾರಿಂದ ಕೆಲವು ಪಿಕ್ಚರ್ಗಳು ಸಣ್ಣ ಪುಟ್ಟ ಪಿಕ್ಚರ್ ಬರ್ತಾಯಿಲ್ಲ. ಕೆಲವು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ದರ್ಶನ್ ಪಿಕ್ಚರೇ ನೋಡಬೇಕು, ಸುದೀಪ್ ಅಭಿಮಾನಿ ಅವ್ರದ್ದಿಲ್ಲ ಅವ್ರದ್ದೇ ನೋಡಬೇಕು, ಶಿವಣ್ಣಂದು ಅವ್ರದ್ದೇ ನೋಡಬೇಕು. ಬಿಟ್ಟರೆ ಅದು ಸಣ್ಣ ಪುಟ್ಟ ಹೊಸ ಹೀರೋಗಳು ಪಾಪ ಕಲೆಕ್ಷನ್ನೇ ಬರೋಲ್ಲ ಸರ್. ಇರೋದೇ ನಾವು ಎಷ್ಟೋ ಸಲ ಹೊಸ ಪಿಕ್ಚರ್ ಹಾಕೊಂಬಿಟ್ಟು ಶೋಗಳು ಕ್ಯಾನ್ಸಲ್ ಆಗೋದು ಬರ್ತಾಯಿಲ್ಲ. ಅದಕ್ಕೆ ಹೇಳೋದು, ಸ್ಟಾರ್ ವಾರ್ ಬೇಡ, ಆ ಹೀರೋ ಅಂತ ಬೇಡ. ಎಲ್ಲ ಒಂದೇ, ಕನ್ನಡ ಮೇಲೆ ಎಲ್ಲ ನಾವು ಒಂದೇ ಬರ್ತೀವಿ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಜನಗಳು, ಸಣ್ಣ ಪಿಕ್ಚರಲ್ಲಿ, ದೊಡ್ಡ ಪಿಕ್ಚರಲ್ಲಿ, ಹೊಸ ಹೀರೋ ಆಗಲಿ, ಹಳೆ ಹೀರೋ ಆಗಲಿ, ಯಾರೇ ಹೀರೋಗಳು ಬಂದು ಥಿಯೇಟ್ರಲ್ಲೇ ಪಿಕ್ಚರ್ ಗೆಲ್ಲಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ.